ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೇಗುಲಗಳ ಊರು ಲಕ್ಕುಂಡಿಯಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕತೆ ಮೂಡ್ತಾ ಇದೆ. ಯಾಕಂದ್ರೆ ಪ್ರತಿ ದಿನ ಒಂದಲ್ಲ ಒಂದು ಪುರಾತನ ವಸ್ತುಗಳಲ್ಲಿ ಸಿಗ್ತಾ ಇವೆ. ಅತ್ತ ನಿಧಿ ಹುಡುಕೊಂಡಿದ್ದಂತಹ ಕುಟುಂಬ ಏನಿದೆ, ಗ್ರಾಮ ಪಂಚಾಯತ್ ಕಡೆಯಿಂದ ಸೈಟ್ ಕೊಟ್ರೆ ಲಕ್ಕುಂಡಿ ಸುತ್ತಮುತ್ತಲಿನ ಜಾಗಕ್ಕೆ ಬಂಗಾರದ ಬೆಲೆ ಬಂದಿದೆ. ಲಕ್ಕುಂಡಿಯಲ್ಲಿ 8ನೇ ದಿನಕ್ಕೆ ಕಾಲಿಟ್ಟ ಉತ್ಖನನ. ಶೋಧದ ವೇಳೆ ಪತ್ತೆಯಾಗ್ತಿವೆ ದಿನಕ್ಕೊಂದು ಪುರಾತನ ವಸ್ತು. ಭೂಮಿಯನ್ನ ಅಗೆದು ಮಣ್ಣು ಮೇಲೆತ್ತುತ್ತಿದ್ದಂತೆಯೇ ಒಂದಿಲ್ಲೊಂದು ಐತಿಹಾಸಿಕ ವಸ್ತುಗಳು ಸಿಗ್ತಾನೆ ಇವೆ. 7ನೇ ದಿನವಾದ ನಿನ್ನೆಯೂ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯದ ವೇಳೆ 5 ಮೂಳೆಗಳು, ಬಿಲ್ಲೆಗಳು, ಒಡೆದ ಮಡಕೆಗಳು ಪತ್ತೆಯಾಗಿವೆ. ಈ ಭಾಗದಲ್ಲಿ ಹೆಚ್ಚಾಗಿ ಕಪ್ಪು ಶಿಲೆಗಳು ಪತ್ತೆಯಾಗ್ತಿದ್ರೆ ನಾಗ ಶಿಲೆ ಮಾತ್ರ ವಿಭಿನ್ನ ಬಣ್ಣದಲ್ಲಿ ಮೀನ್ಸ್ತಿದೆ. ಇದು ಪುರಾತತ್ವ ತಜ್ಞರು ಮತ್ತು ಸ್ಥಳೀಯರಲ್ಲಿ ಕುತೂಹಲ ಮೂಡಿಸಿದೆ. ಈಗೇನು ಇವತ್ತು ಪ್ರಾರಂಭಿಕವಾಗಿ ಒಂದು ಲೋಹದ ವಸ್ತು ಏನು ಹಿಂದಿನ ರಾಜರ ಕಾಲದ್ದೇ ಅಂತಲೇ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಎಕ್ಸ್ಪರ್ಟ್ಗೆ ಅದನ್ನು ಸಂಬಂಧಪಟ್ಟವರು ಕಳಿಸಿದ್ದಾರೆ. ಅವರು ಏನು ತಿಳಿಸ್ತಾರೆ ನೋಡೋಣ. ಇನ್ನೂ 1 ರಿಂದ 1.5 ಅಡಿ ಬಗೆದ್ರೆ ನಮ್ಮ ನೈಜ ಲಕ್ಕುಂಡಿ ಇನ್ನೇನು ಪ್ರಾರಂಭವಾಗುತ್ತದೆ. ಇವತ್ತು ಅದು ಪ್ರಾರಂಭ ಆಗುವಂಥ ಸಾಕಷ್ಟು ಲಕ್ಷಣಗಳಿವೆ. ಏನು 1 ರಿಂದ 1.5 ಅಡಿ ನಾವು ಏನು ನಮ್ಮೆಲ್ಲ ಹಿರಿಯರು ಹೇಳ್ತಾ ಇದ್ರು, 8 ಫೂಟಿಗೆ ಊರಿ ಲಕ್ಕುಂಡಿ ಹತ್ತತ್ತ, ಅದ್ರ ಕೆಳಗೆ 1-2 ಫೂಟ್ನಾಗ ಮೆಟ್ಲನ್ನ ಹತ್ತವಂತ ಏನು ಹೇಳ್ತಿದ್ರು, ಅದು ಇವತ್ತು ನಾಳೆ ಏನಾದರೂ ಒಂದು ಗೋಚರ ಆಗ್ಬೋದು ಅನ್ನೋ ಎಲ್ಲ ಭರವಸೆ ಇದೆ ಸರ್. ಉತ್ಖನನದ ವೇಳೆ ಪುರಾತನ ಕಾಲದ ಮೆಟಲ್ ವಸ್ತು ಮತ್ತು ಶಿಲೆಯು ಪತ್ತೆಯಾಗಿದೆ. ಹುದುಗಿ ಹೋಗಿದ್ದ ನೈಜ ಲಕ್ಕುಂಡಿ ದರ್ಶನವಾಗುವ ಸಾಧ್ಯತೆ ಇದ್ದು ಲಕ್ಕುಂಡಿ ಗ್ರಾಮದ ಜನರಲ್ಲಿ ಕುತೂಹಲ ಹೆಚ್ಚಿದೆ. ನಿಧಿ ಸಿಕ್ಕಿದ್ದ ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಸೈಟ್ ಗಿಫ್ಟ್. ಜನವರಿ 10ರಂದು ಮನೆಗೆ ಪಾಯ ತೆಗೆಯುವ ವೇಳೆ ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ 70 ಲಕ್ಷ ಮೌಲ್ಯದ 466 ಗ್ರಾಂ ಚಿನ್ನ ಸಿಕ್ಕಿತ್ತು. ಇದನ್ನ ಬಾಲಕನ ಕುಟುಂಬ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ನೀಡಿತ್ತು. ಹೀಗಾಗಿ ಲಕ್ಕುಂಡಿ ಗ್ರಾಮ ಪಂಚಾಯಿತಿಯಿಂದ ಸೈಟ್ ಗಿಫ್ಟ್ ನೀಡಿದೆ. ಜನವರಿ 26ಕ್ಕೆ ಜಾಗದ ಪ್ರಮಾಣ ಪತ್ರ ಹಸ್ತಾಂತರಿಸಲಾಗುತ್ತೆ. ಗ್ರಾಮ ಪಂಚಾಯಿತಿ ವತಿಯಿಂದ ಪ್ರಜ್ವಲ್ಗೆ ಸನ್ಮಾನಿಸಲಾಯಿತು. ಬಡ ಕುಟುಂಬದ ಸೂರಿಗಾಗಿ TV9 ನಿರಂತರ ವರದಿ ಮಾಡಿತ್ತು. TV9ಗೆ ರಿತ್ತಿ ಕುಟುಂಬ ಧನ್ಯವಾದ ಹೇಳಿದೆ. ಈಗ ಮನಿ ಮಾಡ್ಯಾರಿ ನೋಡಿ ಅಂತ ಹೇಳ್ಯಾರಿ. ನೋಡಿ ಒಂದು 4 ಜನ ಎಲ್ಲ ಇದಾವೆ ಇನ್ನೊಂದಾರಿ ಎಲ್ಲ TV9 ಒಂದನೇ ಎಲ್ಲರಿಗೂ ಒಂದನೇ. ನಿಧಿ ಪತ್ತೆ ಬಳಿಕ ಲಕ್ಕುಂಡಿ ಜಮೀನಿಗೆ ಬಂಗಾರದ ಬೆಲೆ. ಇನ್ನು ಲಕ್ಕುಂಡಿಯಲ್ಲಿ ಅದ್ಯಾವಾಗ ನಿಧಿ ಪತ್ತೆಯಾಯಿತೋ ಬರಡು ಭೂಮಿಗೂ ಬಂಗಾರದ ಬೆಲೆ ಬಂದು ಬಿಟ್ಟಿದೆ. ಉತ್ಖನನ ಆರಂಭವಾದ ಕೆಲ ದಿನಗಳಲ್ಲೇ ರಾಷ್ಟ್ರೀಯ ಹೆದ್ದಾರಿ 63ರ ಪಕ್ಕದ ಜಮೀನುಗಳಿಗೆ ಎಕರೆಗೆ 30 ರಿಂದ 40 ಲಕ್ಷವಿದ್ದ ಜಮೀನಿನ ಬೆಲೆ 1 ಕೋಟಿಗೆ ಏರಿದೆ. ಲಕ್ಕುಂಡಿಯನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲು ಸರ್ಕಾರ ಪ್ರಯತ್ನ ನಡೆಸುತ್ತಿದೆ. ಹೀಗಾಗಿ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳ ಮಾಲೀಕರು ಭೂಮಿ ಖರೀದಿಗೆ ಮುಂದಾಗಿದ್ದಾರೆ. ಇದೆಲ್ಲದರ ಮಧ್ಯೆ ವರಾಹವೊಂದು ಉತ್ಖನನದ ಜಾಗದಲ್ಲಿ ಓಡಾಡಿದ್ದು ಗ್ರಾಮಸ್ಥರಲ್ಲಿ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸಂಜೀವ್ ಪಾಂಡ್ರೆ, TV9 ಗದಗ.